ಪೊಲೀಸ್ ಠಾಣೆ ಬಳಿ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇದ್ದವರಿಗೆ ಸರಿಯಾಗಿ ಬಿದ್ದಿದೆ. ಈಗ ಹುಚ್ಚಾಟ ಮೆರೆದ ದರ್ಶನ್ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಆಗಿದೆ. ದರ್ಶನ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಫ್ಯಾನ್ಸ್ಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು. ಏನೋ ಗರಂದಾರಿ ಕೆಲಸ ಮಾಡಿ ಬಂದಂಗೆ ಡಿ ಬಾಸ್ ಅನ್ಕೊಂಡು ನಿಂತಿದ್ದಾರಲ್ಲಿ. ಎಷ್ಟೊತ್ತು ತಡ್ಕತಾರೆ ಪೊಲೀಸ್ನವರು, ಕರ್ಕೊಂಡು ಹೋಗಕ್ಕೂ ಬಿಡ್ತಾ ಇಲ್ಲ. ನೆಮ್ಮದಿಯಾಗಿ ಕಿರಿಕಿರಿ ಮಾಡ್ಕೊಂಡು ಜಮಾವಣೆಗೊಂಡಿದ್ರು, ಹಂಗಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ನೋಡಿ. ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಮುಂದೆ ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ. ಎಸ್, ಬಲಭಾಗದ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಕೆಎಸ್ಆರ್ಪಿ ವಾಹನದಲ್ಲಿ ಎಲ್ಲ ಆರೋಪಿಗಳನ್ನ ಕೂರಿಸ್ಕೊಂಡು 5 ಜನ ಆರೋಪಿಗಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದೃಶ್ಯಗಳನ್ನ ನೋಡಿ, ಬಲಭಾಗದ ದೃಶ್ಯಗಳನ್ನ. ಎಡಭಾಗದ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನ್ ನಡೆದಿದೆ ಅಂತ ಹೇಳಿ. ಸರಸರ ಕೊಟ್ಟಿದ್ದಾರೆ. ಕರ್ಕೊಂಡು ಬರ್ತಾ ಇರುವಾಗ್ಲೂ ಕಿರಿಕಿರಿ ಮಾಡ್ತಾರೆ. ಜಡ್ಜ್ ನಿವಾಸದತ್ತ ಹೋಗಬೇಕಾದ್ರೂ ಕಿರಿಕಿರಿ ಮಾಡ್ತಾರೆ. ಎಷ್ಟಂತ ತಡ್ಕೊಳ್ತಾರೆ ಪೊಲೀಸ್ನವರು. ಕೊಟ್ಟಿದ್ದಾರೆ ನೋಡಿ ಸರಸರಾಗಿ. ಎಲ್ಲ ಚಲ್ಲಾಪಿಲ್ಲಿಯಾಗಿ ಓಡೋಗಿದ್ದಾರೆ. ಏನ್ ಪ್ರಕರಣ, ಗಂಭೀರತೆ, ಪ್ರಕರಣದ ಗಂಭೀರತೆ ಗೊತ್ತಿಲ್ಲ. ಉಚ್ಚಾಟ ಮಾಡೋದಲ್ಲ ಪೊಲೀಸ್ ಠಾಣೆ ಮುಂದೆ. ಡಿ ಬಾಸ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರಂತೆ. ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಮುಂದೆ ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಮುಂದೆ ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಮುಂದೆ ಗಾಡಿ ಇರೋದು ಮುಂದೆ ಮುಂದೆ ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಮುಂದೆ ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಮುಂದೆ ಗಾಡಿ ಇರೋದು ಮುಂದೆ ಗಾಡಿ ಇರೋದು ಮುಂದೆ ಆಟೋದ ಫಾಲೋ ಮಾಡ್ತಾನೆ ಎಸ್, ಗಮನಿಸ್ತಾ ಇದ್ದೀವಿ. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ದರ್ಶನ್ ಆ್ಯಂಡ್ ಗ್ಯಾಂಗ್ 5 ಜನರನ್ನ, ದರ್ಶನ್ ಸೇರಿದಂತೆ 5 ಜನ ಆರೋಪಿಗಳನ್ನ ಈಗ ಕೆಎಸ್ಆರ್ಪಿ ವಾಹನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. 8 ಗಂಟೆ ಅಷ್ಟೊತ್ತಿಗೆ ಕೋರಮಂಗಲದಲ್ಲಿರುವಂಥ ಜಡ್ಜ್ ನಿವಾಸದಲ್ಲಿರಬೇಕು ಎಲ್ಲ ಆರೋಪಿಗಳು. ಇನ್ನಿಬ್ಬರು ಬರೋದಿದೆ. ಇನ್ನಿಬ್ಬರು ಆರೋಪಿಗಳು ಜಗ್ಗ ಮತ್ತು ಅನುಕುಮಾರ ಬರೋದಿದೆ. ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ಅವರನ್ನು ಮೇ ಬಿ ನೇರವಾಗಿ ಜಡ್ಜ್ ಮುಂದೆನೇ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಇನ್ನುಳಿದಂಥ ಪ್ರಕ್ರಿಯೆಯನ್ನು ಆಮೇಲೆ ಮಾಡ್ತಾರೇನೋ, ಯಾಕೆಂದರೆ ಟೈಮ್ ಇಲ್ಲ. ಈಗ 6:30 ಆಯ್ತು. ಈಗ ಆಲ್ರೆಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್, ಪವಿತ್ರ, ಪ್ರದೋಷ್, ನಾಗರಾಜ್, ಲಕ್ಷ್ಮಣ, ಈ 5 ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ. ಈಗ 5 ಜನ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನುಳಿದಂಥ ಚಿತ್ರದುರ್ಗದಲ್ಲಿರುವಂಥ ಈ ಇಬ್ಬರು ಆರೋಪಿಗಳಿದಾರಲ್ಲ, ಜಗ್ಗ ಅಲಿಯಾಸ್ ಜಗದೀಶ, ಅನು ಅಲಿಯಾಸ್ ಅನುಕುಮಾರ, ಈ ಇಬ್ಬರು ಆರೋಪಿಗಳನ್ನ ನಾಳೆ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ.
ಆ ಇಬ್ಬರು ಬರೋದು ತಡ ಆಗುತ್ತೆ. ಇನ್ನು ಚಿತ್ರದುರ್ಗದಿಂದ ಹೆಚ್ಚು ಕಡಿಮೆ 3 ಅವರ್ ಮೇಲೆ ಬೇಕು, 3 ಅವರ್ ಮೇಲೆ ಬೇಕು. ಸೊ ಹಂಗಾಗಿ ತಡ ಆಗೋಗ್ಬಿಡುತ್ತೆ. ಈಗ ನ್ಯಾಯಮೂರ್ತಿಗಳು ಟೈಮ್ ಕೊಟ್ಟಿದ್ದಾರೆ, 8 ಗಂಟೆಗೆ ಬನ್ನಿ ಅಂತ ಹೇಳಿ. 8 ಗಂಟೆ ಅನ್ನೋಷ್ಟರಲ್ಲಿ ಕೋರಮಂಗಲಕ್ಕೆ ಹೋಗಬೇಕು. ಹಾಗಾಗಿನೇ ಈಗ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗ ಜಮಾಯಿಸಿಬಿಟ್ಟಿದ್ದಾರೆ ಈ ಅಭಿಮಾನಿಗಳು. ನೋಡಿ ಅಲ್ಲಿ ಬಿದ್ದು ಒಳ್ಳಾಡಿ, ಯಾಕಪ್ಪ ಬೇಕು, ಯಾಕೆ ಬೇಕಿದೆಲ್ಲ? ಅಲ್ಲೆಲ್ಲೋ ಬಿದ್ದು ಬೀಳಕ್ಕೆ ಹೋಗಿ ಕಲ್ಗಿಲ್ ಏನಾದರೂ ತಲೆಗೆ ಬಡೋದು ಏನಾದರೂ ಆದರೆ ಯಾರು ಜವಾಬ್ದಾರಿ? ಮತ್ತು ಪಾಪ ಪೊಲೀಸ್ನವ್ರು ಹೊಡೆಯಕ್ಕೆ ಬಂದಿದ್ರು ಅಂತ ಹೇಳ್ಬಿಡೋದು. ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇವರೆಲ್ಲ ನಿಂತ್ಕೊಂಡಿರೋದ್ರಿಂದ. ಅವಾಗಿಂದನೂ ಸುಮ್ಮನೆ ಇದ್ದಾರೆ ಪೊಲೀಸ್ನವರು. ಈಗ ಹೋಗೋವಾಗಲೂ ಕಿರಿಕಿರಿ ಮಾಡಿದ್ದಾರೆ, ಲಾಠಿ ರುಚಿ ತೋರಿಸಿದ್ದಾರೆ. ಪ್ರಕರಣದ ಗಂಭೀರತೆನೇ ಗೊತ್ತಿಲ್ಲ ಇವರಿಗೆ. ಅಂಧಾಭಿಮಾನ, ಅಂಧಾಭಿಮಾನ. ದರ್ಶನ್ ಅವರೇ ಅನ್ಕೊಳ್ತಿರ್ತಾರೆ, ಯಪ್ಪ ಸುಮ್ಮನೆ ಇದ್ಬಿಡ್ರೋ ಯಾಕ್ರೋ ಅಂತ ಹೇಳಿ ಅವರೇ ಅನ್ಕೊಳ್ತಿರ್ತಾರೆ ಅನ್ಸುತ್ತೆ. ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಪರಿಸ್ಥಿತಿ ಏನಿದೆ, ಏನಾಗ್ತಾ ಇದೆ, ಏನು ನಡೀತಾ ಇದೆ, ದರ್ಶನ್ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇರಬಹುದು, ಏನೇನೂ ಇಲ್ಲ. ಸುಮ್ಮನೆ ಡಿ ಬಾಸ್ ಅವರೇ ಅವ್ರ ಕಷ್ಟದಲ್ಲಿ ಇರ್ತಾರೆ. ಒಂಥರ ಒದ್ದಾಡ್ತಾ ಇರ್ತಾರೆ, ಏನಪ್ಪ ಹಿಂಗೆ ಮಾಡ್ಕೊಂಡ್ಬಿಟ್ಟೆ, ಹಿಂಗೆ ಆಗೋಗ್ಬಿಡ್ತು ಜೀವನ ಅಂತ ಹೇಳಿ. ಅದ್ರ ನಡುವೆ ಇವ್ರದ್ದು ಕಿರಿಕಿರಿ. ಅಲ್ಲಿ ನೋಡಿ, ಅಲ್ಲೆಲ್ಲ ನಿಲ್ಲಿಸಿರುವಂಥ ಬೈಕ್ಗಳನ್ನೆಲ್ಲ ಕೆಳಗೆ ಬೀಳಿಸಿ ಓಡೋ ಗದ್ದಲದಲ್ಲಿ ಕೆಳಗೆ ಬೀಳ್ತಿದ್ದಾವೆ. ಅದು ಯಾರ ಬೈಕೋ ಏನೋ, ಮೀಡಿಯಾ ವಾಹನಗಳೆಲ್ಲ ಇದ್ದಾವೆ. ಅಲ್ಲೆಲ್ಲ ನಿಂತ್ಕೊಂಡು ಅಂತ ನೋಡುವಂಥ ಹುಚ್ಚಿ ಏನಪ್ಪ ಇವರಿಗೆಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಅಂತ ಹೇಳಿ ಸೇರ್ತಾನೆ ಇದ್ರು. ಈಗ ನೋಡಿದರೆ ದೊಡ್ಡ ಮಟ್ಟದಲ್ಲಿ ಸೇರಿಬಿಟ್ಟಿದ್ದಾರೆ ಅವರೆಲ್ಲ ಫ್ಯಾನ್ಸ್. ಅಂದರೆ ಅಲ್ಲೆಲ್ಲ ಫ್ಯಾನ್ಸೇ ಅಂತ ಹೇಳೋಕ್ಕಾಗಲ್ಲ. ಕೆಲವರು ನೋಡೋಕ್ಕೂ ಕೂಡ ಬಂದಿರ್ತಾರೆ, ಜನಸಾಮಾನ್ಯರು ನೋಡೋಕ್ಕೆ ಬಂದಿರ್ತಾರೆ. ಏನು ನಡೀತಾ ಇದೆ ಇಲ್ಲಿ, ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಬಂದಿರ್ತಾರೆ ನೋಡೋದಕ್ಕೆ ಅಂತ. ಈಗ ಸಂಜೆ ಹೊತ್ತು ಬೇರೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಪಾಪ ಕೆಲವರು. ಅಲ್ಲೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಅದೊಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಜನರಿಗೂ ಕೂಡ. ಹಾಗಾಗಿನೇ ಈ ಲಾಠಿ ಚಾರ್ಜ್ ಮಾಡಿರೋದು. ಇಲ್ಲಾಂದರೆ ಸುಮ್ಮನೆ ಹೊಡಿತಾ ಇರಲಿಲ್ಲ ಅವರನ್ನು, ಟಚ್ ಕೂಡ ಮಾಡಲ್ಲ ಹಂಗೆಲ್ಲ ಪೊಲೀಸ್ನವರು. ಅಲ್ಲೇನಾದ್ರು ಜಾಸ್ತಿ ಮಾಡ್ತಾ ಇದ್ದರೆ ಮಾತ್ರ ಅವ್ರಿಗೆ ಲಾಠಿ ರುಚಿ ತೋರಿಸೋದು. 4-5 ಅವರಿಂದ ಅಲ್ಲೇ ನಿಂತ್ಕೊಂಡಿದ್ದಾರೆ, ಕೆಲಸ ಇಲ್ಲ ಏನಿಲ್ಲ. ಅದರಲ್ಲೂ ಜಡ್ಜ್ ನಿವಾಸದತ್ತ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿನೇ ಜೋರಾಗಿ ಕೂಗ್ತಾ ಇದ್ರಂತೆ, ಜೋರಾಗಿ ಡಿ ಬಾಸ್ ಅಂತ ಹೇಳಿ. ಆ ಕರ್ಕೊಂಡು ಹೋಗುವಂಥ ವಾಹನದ ಎದುರುಗಡೆ ನಿಂತರೆ ಬಿಡ್ತಾರಾ ಪೊಲೀಸ್ನವರು? ಬಿಡ್ತಾರ? ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಅದಾದ ನಂತರ ಓಡೋಗಿದ್ದಾರೆ. ನೋಡಿ ಅಲ್ಲಿ